ಇವತ್ತು ತುಂಬ ಟೇಸ್ಟಿಯಾಗಿರೋ ಚಿಕನ್ ಡ್ರೈ ಫ್ರೈ ಯಾವ ರೀತಿ ಮಾಡೋದಂತ ನೋಡೋಣ. 15 ನಿಮಿಷದಲ್ಲಿ ಮಾಡ್ಬೋದು. ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಒಂದು ಪ್ಯಾನ್ಗೆ ಒಂದು 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ನಾನು ತೋರಿಸ್ತಾ ಇರೋದು 1/4 kg ಚಿಕನ್ಗೆ ಏನೇನು ಹಾಕಬೇಕು, ಎಷ್ಟೆಷ್ಟು ಸ್ಪೈಸಸ್ ಹಾಕಬೇಕಂತ. ಇವಾಗ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಗೋಲ್ಡನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಅರ್ಧ ಶುಂಠಿ ಹಾಕ್ಕೊಳ್ಳಿ. ಯಾವಾಗಲೂ ಚಿಕನ್ ಮಾಡುವಾಗ ಪೇಸ್ಟ್ ಮಾಡಿ ಹಾಕಿ ಮಾಡ್ತೀವಿ, ಬಟ್ ಆದರೆ ಇಲ್ಲಿ ನಾವು ಸುಳಿದು ನೀಟಾಗಿ ಜಜ್ಜಿ ಹಾಕ್ಕೊತಾ ಇದ್ದೀವಿ. ಇವಾಗ ಈರುಳ್ಳಿನೂ ಶುಂಠಿನೂ ಬೆಳ್ಳುಳ್ಳಿನೂ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಬೇಕು. ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಸಿ ಸ್ಮೆಲ್ ಹೋಗುತ್ತೆ, ತಿನ್ನುವಾಗ ಕ್ರಂಚಿಯಾಗಿರುತ್ತೆ. ಇವಾಗ 1/4 kg ಚಿಕನ್ನ ನಾನು ಇದರೊಳಗೆ ಹಾಕ್ಕೊಂಡು ನೀಟಾಗಿ ತಿರುಗಿ ಕೊಡ್ತಾ ಇದ್ದೀನಿ. ಗ್ಯಾಸ್ ಉರಿ ಬಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ತಿರುಗಿಕೊಡಿ. ನೀವು ಕ್ವಾಂಟಿಟಿ ಯಾವ ಥರ ಒಂದು ಅರ್ಧ kg ಹಾಕಂಗಿದ್ರೆ ಇದಕ್ಕಿಂತ ಎಲ್ಲ ಡಬಲ್ ಹಾಕ್ಕೊಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ. ಒಂದು 60% ಚೆನ್ನಾಗಿ ಚಿಕನ್ ನೀಟಾಗಿ ಬೆಂದಿದೆ. ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಇದನ್ನು ನೀಟಾಗಿ ಈ ಥರ ತಿರುಗಿ ಕೊಡಬೇಕು. ನೋಡಿ ಯಾವ ಥರ ತಿರುಗಿ ಕೊಡ್ತಾ ಇದ್ದೀನಂತ. ಈ ಥರ ತಿರುಗಿ ಕೊಟ್ಟಿದ ತಕ್ಷಣ ಇವಾಗ ಸ್ಪೈಸಸ್ ಏನನ್ನು ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ಸ್ಪೈಸಸ್ಸು. ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಮತ್ತು ಚಿಕನ್ ಮಸಾಲ 2 ಟೇಬಲ್ ಸ್ಪೂನ್ ಆಫ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಈ ಥರ ಚಿಕನ್ ಒಳಗೆ ಸ್ಪೈಸಸ್ ಎಲ್ಲ ನೀಟಾಗಿ ಇಳಿಯೋ ಗಂಟ ನಾವು ಫ್ರೈ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ ಯಾವ ಥರ ಇವಾಗಲೇ ಡ್ರೈ ಆಗಿದೆ ಅಂತ. ನೋಡಿ ಈ ರೀತಿಗೆ ಚಿಕನ್ ಒಳಗಡೆ ಎಲ್ಲ ಸ್ಪೈಸಸ್ ನೀಟಾಗಿ ಇಳಿದು ಜ್ಯೂಸಿ ಥರ ಆಗಿದೆ. ಇವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಸಾಕು. ಯಾಕಂದರೆ ಆ ಸ್ಪೈಸಸ್ ಎಲ್ಲ ಹಸಿ ಸ್ಮೆಲ್ ಹೋಗಿ ಚಿಕನ್ ಇನ್ನೂ ಒಂದು 20% ಬೇಯಬೇಕಲ್ಲ. ಆದ್ದರಿಂದ ನೀಟಾಗಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟು ಇಳಿಸಿದ್ರೆ ಸರಿ. ಬಿಸಿ ಬಿಸಿಯಾಗಿರೋ ಡ್ರೈ ಚಿಕನ್ ರೆಡಿ ಆಯಿತು. ಇವಾಗ 1 ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಖಾರ ಚೆನ್ನಾಗಿ ತಿನ್ನೋರಿದ್ರೆ 1 ಸ್ಪೂನ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಸರಿ. ಬಿಸಿ ಬಿಸಿಯಾಗಿರೋ ಡ್ರೈ ಚಿಕನ್ ರೆಡಿ ಆಯಿತು. ಸಾಂಬಾರಿಗೆ, ರಸಮ್ಗೆ, ದಾಲ್ ಕಿಚಡಿಗೆ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು. ನೋಡ್ತಾ ಇದ್ದೀರಾ ಸ್ಟ್ರೆಚರ್ ಹೆಂಗಿದೆ, ಚಿಕನ್ ಎಲ್ಲ ಯಾವ ಥರ ಜ್ಯೂಸಿ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಇವಾಗ ಚಿಕನ್ ತರುವಾಗ ನೀವು ಸ್ವಲ್ಪ ಚಿಕನ್ ಎತ್ತಿಟ್ಟು ನಾನು ತೋರಿಸಿರೋ ಥರನೇ ಟ್ರೈ ಮಾಡಿ. ಆ ಶುಂಠಿ ಆ ಬೆಳ್ಳುಳ್ಳಿ ಎಲ್ಲ ಯಾವ ಥರ ಮ್ಯಾಶ್ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಯಾವುದು ಕಾಣಿಸ್ತಾ ಇಲ್ಲ. ತಿನ್ನುವಾಗ ಅಷ್ಟು ಸ್ಪೈಸಿಯಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿರೋದು ಯಾವ ರೀತಿ ಇತ್ತಂತ. ಬಾಯ್.